ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಯ್. ಹಾಗೋತಾ ಬಾಕೂತು. ಅಮ್ಮ ಏನು ಅಮ್ಮ, ಅದೇ ಭೂಮಿಕಾ ಸೀಮಂತದ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳು. ನಾವು ಮನೇಲಿ ಈ ಫಂಕ್ಷನ್ ಮಾಡಿ ಬರೀ ಕ್ಲೋಸ್ ಸರ್ಕಲ್ನ ಇನ್ವೈಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ನನಗೆ ಈಗ ಇನ್ನೊಂದು ಆಲೋಚನೆ ಬಂತು. ಏನು? ನಾವ್ ಯಾಕೆ ಸೀಮಂತನ ದೇವಸ್ಥಾನದಲ್ಲಿ ಮಾಡಬಾರ್ದು ಅಂತ. ಗುಡ್ ಗೌತಮ್, ವೆರಿ ಗುಡ್. ತುಂಬಾ ಡಿಫ್ರೆಂಟ್ ಆಗಿದೆ ಐಡಿಯಾ. ನನ್ನ ಲೈಫ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅಲ್ಲ ಸಿಸ್ಟರ್. ಹಾಗೋತಾ, ನನಗೇನು ಪ್ರಾಬ್ಲಮ್ ಇಲ್ಲ, ಹಾಗೆ ಮಾಡೋಣ. ಗೌತಮ್, ನನಗೂ ಒಂದು ಐಡಿಯಾ ಹೊಳಿತು. ಭೂಮಿಕಾಗೆ ಬೇಬಿ ಶವರ್ ಯಾಕೆ ಮಾಡಬಾರ್ದು? ಈ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾರಲ್ಲ ಆ ಥರ. ಬರೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಲ್ಲ ಸಿಸ್ಟರ್, ಪೋಸ್ಟ್ ಡಿವೋರ್ಸ್ ಫೋಟೋ ಶೂಟ್ ಕೂಡ ಬಂದಿದೆ. ಅಣ್ಣ, ಈಗ ಅದೆಲ್ಲ ಬೇಕಾ? ಬೇಡಾಗಿತ್ತು, ಆದ್ರೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ಲಿ ಅಂತ ಹೇಳಿದೆ ಸಿಸ್ಟರ್. ಅದೇ ನೀನೇನು ಹೇಳ್ತಾ ಇದ್ದೆ, ನಾನು ಮಧ್ಯೆ ಬಾಯಿ ಹಾಕ್ಬಿಟ್ಟೆ. ಅಯ್ಯೋ, ಕಂಟಿನ್ಯೂ ಕಂಟಿನ್ಯೂ ಕಂಟಿನ್ಯೂ. ನಾನು ಎಲ್ಲಿದ್ದೆ? ಅದೇ ಬೇಬಿ ಶೋವರ್. ಹಾ, ಭೂಮಿಕಾಗೆ ಫೋಟೋ ಶೂಟ್ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ಚೆನ್ನಾಗಿದೆ ಐಡಿಯಾ, ಮಾಡಿಸ್ಬೋದಮ್ಮ, ಮಾಡ್ಸೋಣ. ಸರಿ, ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ಲಾನ್ ಮಾಡ್ಕೋ. ಹಾಮ್ಮ, ಸರಿ. ಏನ್ ಸಿಸ್ಟರ್ ನಿಲ್ಲೀಲೆ, ಚಿವುಟೋದು ನೀನೆ ಮತ್ತೆ ಜೋಗಳ ತೂಗೋದು ನೀನೆ. ಈ ಕಡೆಯಿಂದ ಬರ್ತೀಯ ಗಾಯ ಮಾಡ್ತೀಯ, ಆ ಕಡೆಯಿಂದ ಬರ್ತೀಯ ಮೂಲ ಮಚ್ಚಿಯ. ಅಲ್ಲಿ ನೋಡಿದ್ರೆ ಗೌತಮು ಶ್ರೀಮಂತ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ, ನೀನ್ ನೋಡಿದ್ರೆ ಫೋಟೋ ಶೂಟ್ ಮಾಡೋಂತ ಐಡಿಯಾ ಕೊಡ್ತೀಯ. ಅಲ್ಲ, ನನಗೊಂದು ಡೌಟು, ನಿನ್ನ ಯೋಚನೆ ಏನು, ಅಲ್ಲಿನ ಕಾರ್ಯತಂತ್ರ ಏನು ಅಂತ. ಅವಳು ಫೋಟೋ ಶೂಟ್ ಮಾಡಿಸ್ಲಿ ಅಣ್ಣ, ಮುಂದಕ್ಕೆ ಅವಳ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚೋದಕ್ಕೆ ಫೋಟೋ ಬೇಕಲ್ವಾ? ಓಹೋ ಹೋ, ಫೋಟೋ ಶೂಟ್ ಮೊದಲು ಮಾಡಿಸಿ ಆಮೇಲೆ ಡೈರೆಕ್ಟ್ ಶೂಟ್ ಮಾಡ್ತೀಯಾನು. ಸೂಪರ್ ಸಿಸ್ಟರ್, ಸೂಪರ್ ಕೆ ಊಪರ್. ನಾನು ಯಾವತ್ತೂ ಹೇಳ್ತಿದ್ದ ಹಾಗೆ ನಿನ್ ತಲೆ ಅಂದ್ರೆ ತಲೆ, ಅದಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ. ಸಿಸ್ಟರ್, ಏನಾದ್ರೂ ಐಡಿಯಾ ಬಂತಾ? ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡು, ಯೋಚನೆ ಮಾಡು. ನೀನು ಯೋಚನೆ ಮಾಡ್ತಿದ್ರೆ ನಿಂಗೆ ಸೂಪರ್ ಸುಪ್ರೀಂ ಐಡಿಯಾಗಳು ಬರುತ್ತೆ. ಯಾಕಂದ್ರೆ ಮನೆ ಹಾಳು ಐಡಿಯಾ ಕೊಡೋದ್ರಲ್ಲಿ ನೀನು ಎತ್ತಿದ ಕೈ ಅಲ್ವಾ. ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್. ಸಿಸ್ಟರ್, ನೀನು ತುಂಬ ಬ್ರಿಲಿಯಂಟ್ ಅಲ್ವಾ, ಅದಕ್ಕೆ ಹೇಳಿದೆ. ಯೋಚನೆ ಮಾಡು, ಯೋಚನೆ ಮಾಡು. ಅಣ್ಣ, ಐಡಿಯಾ ಬಂತು. ಹೌದಾ, ಏನದು? ಅದು ಪಾಟ್ ಇದೆಯಲ್ಲ, ಪಾಟ್, ಅದನ್ನ ತಗೊಂಡು ಭೂಮಿಕಾ ತಲೆ ಮೇಲೆ ಹಾಕ್ಬಿಡೋಣ. ಏನ್ ಹೇಳ್ತಿದ್ಯಾ ಸಿಸ್ಟರ್? ಒಳ್ಳೆ ಪ್ಲಾನ್ ಅಣ್ಣ. ಆ ಪಾಟ್ ಏನಾದರೂ ಅವಳ ತಲೆ ಮೇಲೆ ಬೀಳೋ ಥರ ಆದ್ರೆ ಆ ಪಾಟ್ ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಥರನೂ ಇರುತ್ತೆ, ಅವಳು ಉಳಿಯೋದೂ ಇಲ್ಲ. ಸಿಸ್ಟರ್, 100% ಸಾವು ಖಚಿತ. ಜೀವನವೆಂಬ ಚೆಸ್ ಆಟದಲ್ಲಿ ನೀನೊಂದು ಗ್ರ್ಯಾಂಡ್ ಮಾಸ್ಟರ್ ಇದ್ದಂಗೆ ಸಿಸ್ಟರ್. ಎಷ್ಟಾದರೂ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ವಾ ನೀನು? ಒಳ್ಳೆ ಪ್ಲಾನ್ ಸಿಸ್ಟರ್. ಯಾರಿಗೂ ಅನುಮಾನ ಬರದಿರೋ ಥರ ಅವಳ ಕಥೆನ ಹಂಗೇ ಮುಗಿಸ್ಬಿಡ್ಬೋದು. ಹೌದಾ? ಇದು ಖಂಡಿತ ವರ್ಕೌಟ್ ಆಗುತ್ತೆ. ಅವಳು ಕೆಳಗಡೆ ವಾಕ್ ಮಾಡಬೇಕಾದ್ರೆ ನಾನು ಮೇಲೆ ಬ್ಯಾಲ್ಕನಿಯಿಂದ ಪಾಟ್ ಅವಳ ತಲೆ ಮೇಲೆ ಹಾಕ್ಬಿಡ್ತೀನಿ. ಹಾ, ಒಂದು ಕೆಲಸ ಮಾಡು, ನೀನು ಬಾಲ್ಕನಿಲಿ ಪಾಟನ್ನು ಕೈಲಿಡ್ಕೊಂಡು ಕಾಯ್ತಾ ಇರು. ಯಾಕೆಂದರೆ ಅವಳು ಬರುವಾಗ ಅವಳ ಕಣ್ಣಿಗೆ ನೀನು ಕಾಣಿಸ್ಬಾರ್ದಲ್ಲ. ಫೋನ್ ಟಚ್ಚಲ್ಲಿರು, ನಾನು ಅವಳು ಬರ್ತಿದ್ದಂಗೆ ಸಿಗ್ನಲ್ ಕೊಡ್ತೀನಿ. ನೀನು ಪಾಟನ್ನು ತಳ್ಳಿ ಸೈಲೆಂಟಾಗಿ ಎಸ್ಕೇಪ್ ಆಗು. ಅವಳು ಪಾಟ್ ಅವಳ ತಲೆ ಮೇಲೆ ಬಿದ್ದು ಅವಳು ಸ್ಪಾಟಲ್ಲಿ ಡ್ಯಾಮೇರ್. ಅವಳ ಕತೆ ಶ್ರೀರಮಾರಮಣ ಗೋವಿಂದ ಗೋವಿಂದ ಪೂಡೈ ಡೈ ಡೈ ಡೈ. ಏನು ಸಿಸ್ಟೆ? ಸಿಸ್ಟರ್, ಏನು ನೋಡ್ತಾ ಇದೀಯಾ? ಅದು ಅಣ್ಣ, ನಾವು ಮಾತಾಡಿದ್ದನ್ನ ಯಾರೋ ಬಂದು ಕದ್ದು ಕೇಳಿಸ್ಕೊಂಡ್ರು ಅಂತ ಅನ್ನಿಸ್ತು.
ಯಾರೂ ಇಲ್ಲ, ನಿನ್ ಭ್ರಮೆ. ಬಾ ಹೋಗೋಣ, ಬಾ ಸಿಸ್ಟರ್. ಏನು ಹಾಗೆ ನೋಡ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ. ನನ್ನ ಗಂಡ ನಾನು ನೋಡಬಾರ್ದಾ? ಮತ್ತೆ ಕೆಲಸ ಜೋರ? ನಿಮಗೆ ಬಿಡಿ, ಶಾನ ಕೆಲಸ ಇರ್ತದೆ. ಆದರೆ ಸ್ವಲ್ಪ ನಾನು ಹೇಳೋದನ್ನ ಕೇಳಿ. ಹೀಗೆ ಡಬಲ್ ಕೆಲಸ ಮಾಡ್ತಾ ಇದ್ರೆ ಅದು ಆರೋಗ್ಯಕ್ಕೆ ಹಾನಿಕಾರಕ. ಏಯ್, ಏನು ಕಿಂಡಲ್ಲ? ಏ ಇಲ್ಲಪ್ಪ, ಕಿಂಡಲಲ್ಲ, ಕಾಳಜಿ ರೀ. ನಿಮ್ಮಲ್ಲಿರೋ ಅತಿಯಾದ ಕಾಳಜಿ. ಈ ಥರ ಡಬಲ್ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಿಗೂ ಒಳ್ಳೇದಲ್ಲ, ನಿಮ್ಮ ಮೈಗೂ ಒಳ್ಳೇದಲ್ಲ. ಅದಕ್ಕೆ ಹೇಳ್ತೀನಿ ಅಷ್ಟೇ. ನೀವು ನೋಡಿದ್ರೆ ಅದನ್ನ ಕಿಂಡಲ್ಲು ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಭಾವನೆನೇ ಅರ್ಥ ಆಗಲ್ಲಪ್ಪ. ನಿನ್ನ ಭಾವನೆಗಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ. ನಾನೇನು ಚಿಕ್ಕ ಮಗು ಅಲ್ಲ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಈ ನಡುವೆ ಸ್ವಲ್ಪ ಜಾಸ್ತಿನೇ ಚಿಗುರ್ಕೊಂಬಿಟ್ಟಿದ್ಯಾ. ಬೇಕಾಬಿಟ್ಟು ಮಾತಾಡ್ತಾ ಇದೆಯಾ? ಏಕೆ? ಮತ್ತಿನ್ನೇನು ಮಾಡೋದು? ನೀವು ಬೇಕಾಬಿಟ್ಟು ನಡ್ಕೋಬೇಕಾದ್ರೆ ನಾನು ಸುಭಾಷಿತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ಮಾತಾಡ್ತೀನಿ. ನನ್ನ ಬಾಯಿನ ಮುಚ್ಚೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಷ್ಟು ದಿನ ಒಂದು ಲೆಕ್ಕ ಆದರೆ ಇನ್ಮೇಲೆ ಬೇರೆ ಲೆಕ್ಕ. ಎಲ್ಲ ನೋಡಿಕೊಂಡು ಸಹಿಸ್ಕೊಂಡಿದ್ದೆ, ಎಲ್ಲ ಗೊತ್ತಿದ್ರೂ ಸುಮ್ಮನೆ ಇದ್ದೆ. ನಿಮ್ಗೈತಲ್ಲ ಆ ಸೆಕೆಂಡ್ ಸೆಟಪ್ಪು, ಅಕ್ರಮ ಸಂಬಂಧ, ಅದ್ರ ಬಗ್ಗೆ ಭಾವನವರಿಗೆ ಮನೆಯವರಿಗೆ ಹೇಳಬಾರ್ದು ಅಂತಿದ್ದೆ. ಆದರೆ ಇವಾಗ ಹೇಳ್ತೀನಿ, ಇನ್ಮೇಲೆ ಸುಮ್ಮನೆ ಇರೋ ಪ್ರಶ್ನೆನೇ ಇಲ್ಲ. ಸತಿ ಸಾವಿತ್ರಿ ಥರ ಇದ್ದು ನನಗೂ ಸಾಕಾಗಿ ಹೋಗೈತೆ. ಇನ್ಮೇಲೆ ನೋಡಿ ನನ್ನ ವರ್ಷ ಹೆಂಗಿರ್ತೈತೆ ಅಂತ. ನಾನಾ ನೀವ ಅಂತ ನೋಡೇ ಬಿಡೋಣ. ನೀವು 1 ಬಾಂಬ್ ಹಾಕಿದ್ರೆ ನಾನು 10 ಬಾಂಬ್ ಹಾಕ್ತೀನಿ. ಏನೇ ಎದುರಿಸ್ತಾ ಇದೆಯಾ? ಇಲ್ಲ, ವಿಷಯ ಗೊತ್ತಿರಲಿ ಅಂತ ಹೇಳ್ತೀನಿ. ಆಮೇಲೆ ನಾನು ಹೇಳಲೇ ಇಲ್ಲ ಅಂತೇಳಿ ಆಗಬಾರ್ದಲ್ವಾ? ಅದಕ್ಕೆ ಇಷ್ಟು ದಿನ ನಾನು ಕಾದೆ ನೀವು ಬದಲಾಗ್ತೀರಾ ಅಂತ. ಆದರೆ ಯಾಕೋ ನೀವು ನಿಮ್ಮ ಚಾಡಿನ ಬಿಡೋ ಥರ ಕಾಣಿಸ್ತಾ ಇಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವುದಕ್ಕೂ ತಯಾರಾಗಿರಿ. ಯಾವಾಗ ಏನು ಬೇಕಿದ್ರೂ ಆಗ್ಬೋದು. ಏನು ಬೇಕಿದ್ರೂ ಆಗ್ಬೋದು. ಮಲ್ಲಿ, ಸ್ವಲ್ಪ ದಿನದ ಮುಂಚೆ ಇದೇ ರೂಮಲ್ಲಿ ಯಾರೋ ನಿಂತ್ಕೊಂಡು ಬಿಲ್ಡಪ್ ಕೊಡ್ತಿದ್ರು. ಮಲ್ಲಿ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ, ಮನೇಲಿ ಯಾರಿಗೂ ಹೇಳ್ದಿರಾ ನಾನೇ ಅದನ್ನು ಫೇಸ್ ಮಾಡ್ತೀನಿ, ಚಾಲೆಂಜ್ ಮಾಡ್ತೀನಿ, ನಿಮ್ಮನ್ನು ಬದಲಾಯಿಸಿ ಸರಿಗೆ ದಾರಿ ತಂದು ನಿಲ್ಸೇ ಬಿಡ್ತೀನಿ ಅಂತ. ಏಕೆ ಆಗಲ್ವಾ? ಸೋತೋಗ್ಬಿಟ್ಟಿ ಮಲ್ಲಿ. ಇಂಥ ಗತಿ ಬರಬಾರ್ದಿತ್ತು. ಹೋಗ್ಲಿ ಪಾಪ, ಇಷ್ಟು ದಿನ ನಾನು ಸೇವೆ ಮಾಡಿದ್ದಕ್ಕೆ ನಿಂಗೆ ಇನ್ನೊಂದು ಅವಕಾಶ ಕೊಡ್ತೀನಿ ಮಲ್ಲಿ. ಟ್ರೈ ಮಾಡು. ನನ್ನನ್ನು ಸರಿ ದಾರಿಗೆ ತರಕ್ಕಾಗುತ್ತಾ ಇಲ್ವಾ, ನನ್ನನ್ನು ಬದಲಾಯಿಸೋಕ್ಕೆ ಆಗುತ್ತಾ ಇಲ್ವಾ ಅಂತ ಯಾಕೆ ಇನ್ನೊಂದು ಪ್ರಯತ್ನ ಪಡಬಾರ್ದು ನೀನು? ಅಮೃತಧಾರೆ